50 ರೂಪಾಯಿ ಹಿಂಗೆ ಮಾಡಬೇಡ ನೀನು, ಹಿಂಗೆ ಮಾಡಬೇಡ ನೀವು. ಇದೇ ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟು ಮಾರ್ಕ್ ಕೊಟ್ಟರು ಅವಾಗ? 60 ವರ್ಷ ಮೇಲ್ಪಟ್ಟವರು, ಅಂಗವಿಕಲರು, ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ವೇತನಗಳನ್ನು ನೀಡುತ್ತಿದೆ. ಅಕ್ಷರ ಬರೆದಂತಹ ಅನೇಕ ವೃದ್ಧರು ಅಂಚೆ ಕಚೇರಿಗಳನ್ನೇ ಅವಲಂಬಿಸಿದ್ದು ಪ್ರತಿ ತಿಂಗಳು ಸರ್ಕಾರದಿಂದ ಬರುವ ಹಣಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಾರೆ. 1-2 ತಿಂಗಳು ಒಟ್ಟಿಗೆ ಸಹ ಸರ್ಕಾರ ಹಣ ಬಿಡುಗಡೆ ಮಾಡಿದಾಗ ವೃದ್ಧಾಪ್ಯ ವೇತನ ಲಭ್ಯವಾಗ್ತಿದೆ. ಈ ಸಂದರ್ಭದಲ್ಲಿ ಅಂಚೆ ಕಚೇರಿಗೆ ವಿತ್ ಡ್ರಾ ಸ್ಲಿಪ್ ಬರೆಯಲು ಬಾರದ ಅಸಹಾಯಕ ವೃದ್ಧರು ಪೋಸ್ಟ್ ಮ್ಯಾನ್ಗಳನ್ನು ಅವಲಂಬಿಸಿ ಹಣ ನೀಡಲು ದುಂಬಾಲು ಬೀಳುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಪೋಸ್ಟ್ ಮ್ಯಾನ್ಗಳು ಹಣ ಕೊಡುವ ಸಂದರ್ಭದಲ್ಲಿ 50-100 ರು ಕಡಿತಗೊಳಿಸಿ ಕೊಡುತ್ತಿದ್ದು ಪಾಪ ವೃದ್ಧರಿಗೆ ಕೊಡುವ ಹಣದಲ್ಲೂ ದೋಚುತ್ತಾರೆ. ಇದು ಎಲ್ಲಿ ಎನ್ನುತ್ತೀರಾ? ಕೋಲಾರ ಜಿಲ್ಲೆ ರಾಬರ್ಟ್ಸನ್ ಪೇಟೆ ಅಂಚೆ ಕಚೇರಿಯಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ನೀಡಲಾಗುವ ವೃದ್ಧಾಪ್ಯ ಪಿಂಚಣಿಯನ್ನು ವಿತರಿಸುವ ವೇಳೆ ಅಂಚೆ ನೌಕರರು ಫಲಾನುಭವಿಗಳಿಂದ ಹೆಚ್ಚುವರಿಯಾಗಿ ಹಣ ಪಡೆಯುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಿರಿಯರಿಗೆ ನೀಡುವಾಗ ಪಿಂಚಣಿಯಿಂದ ವಿಶೇಷವಾಗಿ ಪೋಸ್ಟ್ ಮಾಸ್ಟರ್ಗಳು ಮಂಜು, ವೆಂಕಟೇಶ್ ಮತ್ತು ರಘುನಾಥ್ ತಲಾ 50ರಿಂದ ರು100, ರು200ರವರೆಗೆ ಪಡೆಯಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಪಿಂಚಣಿ ಪಡೆಯಲು ಬಡ ಹಿರಿಯರು ಕಡ್ಡಾಯವಾಗಿ ಅಂಚೆ ಕಚೇರಿಗೆ ಸ್ವತಃ ಹೋಗಿ ಬರಬೇಕಾದ ಸ್ಥಿತಿಯಲ್ಲಿದ್ದಾರೆ. ಈ ರೀತಿಯ ಕ್ರಮಗಳು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಬಡ ಹಿರಿಯ ನಾಗರಿಕರಿಗೆ ದೊಡ್ಡ ಹೊರೆ ಉಂಟು ಮಾಡುತ್ತಿದ್ದು ಸರ್ಕಾರದ ಕಲ್ಯಾಣ ಯೋಜನೆಗಳ ಮೇಲಿನ ಜನರ ನಂಬಿಕೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ತಕ್ಷಣ ತನಿಖೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ.